ಓಂ ಶಾಂತಿ. ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವು ಯಾರದ್ದೂ ಆಗಲು ಸಾಧ್ಯವಿಲ್ಲ. ಯಾವುದನ್ನು ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಿಸುತ್ತೀರಿ. ಎಲ್ಲಿಯ ತನಕ ಸಂಗಮದ ಜೀವನವನ್ನು ನಡೆಸಬೇಕೋ ಅಲ್ಲಿಯ ತನಕ ಮನ ವಚನ ಕರ್ಮದಲ್ಲಿ ಪವಿತ್ರರಾಗಲೇಬೇಕು. ಕೇವಲ ಆಗಬಾರದು, ಆದರೆ ಅನ್ಯರನ್ನು ಮಾಡಬೇಕು. ತಾವೆಲ್ಲರೂ ತಮ್ಮ ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ. ತಮ್ಮ ಸಮರ್ಪಣತೆಯ ನೆನಪಾಗಿ ಅವರು ಬಲಿ ಕೊಡುತ್ತಾರೆ, ಆದರೆ ಸ್ವಯಂವನ್ನು ಬಲಿ ಕೊಡುವುದಿಲ್ಲ. ನೀವು ನಾನು 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 ಸಮರ್ಪಣೆ ಮಾಡಿದ್ದೀರಿ. ದೇಹಭಾನದ ನನ್ನತನ, ಏಕೆಂದರೆ ಈ ನನ್ನತನದಲ್ಲಿಯೇ ದೇಹಾಭಿಮಾನ ಬರುತ್ತದೆ. ಈ ದೇಹಾಭಿಮಾನವು ಎಲ್ಲ ವಿಕಾರಗಳ ಬೀಜವಾಗಿದೆ. ಸರ್ವ ಸಮರ್ಪಿತರಾಗುವುದರಲ್ಲಿ ಈ ದೇಹಭಾನದ ನನ್ನತನವೇ ಅಡ್ಡ ಬರುತ್ತದೆ. ಸಾಧಾರಣ ನನ್ನತನ, ದೇಹದ ಸಂಬಂಧದ ನನ್ನತನ, ದೇಹದ ಪದಾರ್ಥಗಳ ಸಮರ್ಪಣೆ ಇದಂತೂ ಸಹಜವಾಗಿದೆ. ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ನನ್ನತನವೂ ಸಹ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಪ್ರಭುವಿನ ಕೊಡುಗೆಯಲ್ಲಿ ಒಂದು ವೇಳೆ ನನ್ನತನವು ಬಂದರೆ ಇದಕ್ಕೆ ಸೂಕ್ಷ್ಮವಾದ ನನ್ನತನ ಎನ್ನಲಾಗುತ್ತದೆ. ಪ್ರಭುವಿನ ಕೊಡುಗೆಯಲ್ಲಿ ನನ್ನತನವು ಇರುವುದಿಲ್ಲ. ನಾನು ನನ್ನದು ಏನೂ ಇರುವುದಿಲ್ಲ. ಸಾಧಾರಣ ನನ್ನತನ ಹಾಗೂ ರಾಯಲ್ ನನ್ನತನ ಇವೆರಡರ ಸಮರ್ಪಣೆ ಮಾಡಿದ್ದೀರಾ, ಮಾಡುತ್ತಿದ್ದೀರಾ? ಪ್ರಭುವಿನ ಕೊಡುಗೆ, ಪ್ರಭುವಿನ ವರದಾನ, ಪ್ರಭುವಿನ ವಿಶೇಷತೆ ಆಗಿದೆ. ಅಂದ ಮೇಲೆ ತಮ್ಮೆಲ್ಲರ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ ಅದನ್ನು ಪರಿಶೀಲಿಸಿಕೊಂಡಿದ್ದೀರಾ? ಸಾಯುವುದು ಅಂದರೆ ಭಗವಂತನ ಮಡಿಲಿನಲ್ಲಿ ಜೀವಿಸುವುದು. 21 ಜನ್ಮ ದೇವತೆಗಳ ಮಡಿಲಿನಲ್ಲಿ ಜನಿಸುವುದಾಗಿದೆ. ಆದ್ದರಿಂದ ಖುಷಿ ಖುಷಿಯಿಂದ ಸಮರ್ಪಿತರಾಗುತ್ತೀರಲ್ಲವೇ? ಯಾರು ಕ್ಷಣಿಕದ ನಾನು ಹಾಗೂ ನನ್ನದರಲ್ಲಿ ಖುಷಿಯಿಂದ ಸಮರ್ಪಿತರಾಗುತ್ತಾರೆ ಅವರು ಜನ್ಮ ಜನ್ಮದ ಆಸ್ತಿಗೆ ಅಧಿಕಾರಿ ಆಗುತ್ತಾರೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಬೇಕು. ವ್ಯರ್ಥ ಸಂಕಲ್ಪ, ವ್ಯರ್ಥ ವಚನ, ವ್ಯರ್ಥ ನಡವಳಿಕೆಯ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇಸರದಿಂದಲೋ? ಯಾವಾಗ ತಾವು ಎಲ್ಲ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ತಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ. ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕರು. ಈ ವರ್ಷ ಯಾವುದೇ ಕಾರ್ಯದಲ್ಲಿ, ಅದು ಸ್ವಪರಿವರ್ತನೆಯ ಕಾರ್ಯದಲ್ಲಿ ಅಥವಾ ವಿಶ್ವದ ಸೇವೆಯ ಒಂದು ವೇಳೆ ಧೈರ್ಯದಿಂದ ಮಾಡಿದ್ದೇ ಆದರೆ ಹೆಚ್ಚು ಸಹಯೋಗ ಸಿಗುವ ವರದಾನ ಸಿಕ್ಕಿದೆ. ಸೇವೆಯಲ್ಲಿನ ಉಮಂಗ ಹಾಗೂ ಉತ್ಸಾಹವು ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ತಾವೆಲ್ಲರೂ ವಿಶ್ವದ ಆತ್ಮಗಳಿಗೆ ಇಷ್ಟ ದೇವಿ ಹಾಗೂ ಇಷ್ಟ ದೇವತೆಗಳಲ್ಲವೇ? ತಂದೆಯು ವರ್ತಮಾನ ಸಂಗಮದಲ್ಲಿ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ, ರಾಜ ಮಗು ಎಂದು ನೋಡುತ್ತಾರೆ. ರಾಜರಲ್ಲವೇ ಸ್ವರಾಜ್ಯ ಅಧಿಕಾರಿ, ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿ. ಎಲ್ಲರಿಗಿಂತ ವಜ್ರ ಸಮಾನವಾಗಿರುವ ಜಯಂತಿ ಯಾರದ್ದು? ಬಿಂದುವಿನ ಜಯಂತಿ. ಅಂದ ಮೇಲೆ ಬಿಂದುವಿಗೆ ಎಷ್ಟು ಮಹಿಮೆ ಇದೆ. ಆದ್ದರಿಂದಲೇ ಬಾಪ್ ದಾದಾರವರು 3 ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ. ಈ ನಾಟಕದಲ್ಲಿ ಯಾವುದೆಲ್ಲ ಕರ್ಮವನ್ನು ಮಾಡಿದ್ದೀರೋ ಅದು ಕಳೆದು ಹೋಯಿತೋ ಅದಕ್ಕೆ ಪೂರ್ಣ ವಿರಾಮವನ್ನು ಹಾಕಿ ವಿಸ್ತಾರದಲ್ಲಿ ಹೋಗಬೇಡಿ. ಚೆಹರೆ ಸದಾ ಮುಗುಳ್ನಗುತ್ತಿರಬೇಕು. ಬಿಂದುವಾಗಿ ಬಿಂದುವನ್ನು ನೆನಪು ಮಾಡಿ ಹಾಗೂ ಬಿಂದು ಹಾಕಿ ಅಷ್ಟೇ. ಇದೇ ಪುರುಷಾರ್ಥ ಮಾಡಿ. ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬಾರದು. ಎಲ್ಲರೂ ಬುದ್ಧಿವಂತರು. ಯಾರೇ ಬರಲಿ, ಯಾರ ಜೊತೆಯೇ ಸಂಪರ್ಕವಿರಲಿ, ಅವರಿಗೆ ದಾತರಾಗಿ ಏನಾದರೂ ಕೊಡಲೇಬೇಕು. ಖಾಲಿ ಕೈಯಿಂದ ಯಾರೂ ಹೋಗಬಾರದು. ಸಹಯೋಗ ಕೊಡಿ ಹಾಗೂ ಸಹಯೋಗಿಗಳನ್ನಾಗಿ ಮಾಡಿ. ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವುದು. ತಿನ್ನಿಸುವಿರಾ? ಅದರಲ್ಲಿ ಯಾವುದೇ ಕಷ್ಟವಿಲ್ಲ. ಸಮಯ ಕೊಡಬೇಕಾಗಿಲ್ಲ, ಶ್ರಮವೂ ಇಲ್ಲ.
ಎಲ್ಲ ಶಕ್ತಿ ರೂಪಿ ಭುಜಗಳನ್ನು ಆದೇಶದನುಸಾರ ನಡೆಸುವಂತಹ ಮಾಸ್ಟರ್ ರಚಯಿತ ಭವ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ಓಂ ಶಾಂತಿ.